ನಮಸ್ಕಾರ, ಪುಷ್ಪಾ ಕನ್ನಡ ಕುಕಿಂಗ್ ಚಾನಲ್ಗೆ ಸ್ವಾಗತ. ಗರಿಗರಿಯಾದ ಸ್ಪೈಸಿ ಈರುಳ್ಳಿ ಬಜ್ಜಿ ನೋಡ್ತಾ ಇದ್ರೆ ತಿನ್ನಬೇಕು ಅನಿಸುತ್ತೆ ಅಲ್ವಾ? ಅದರಲ್ಲೂ ಈ ಥರದ್ದು ಒಂದು ಸ್ಪೈಸಿ, ಟ್ಯಾಂಗಿ, ಸ್ವೀಟಿಶ್ ಗ್ರೀನ್ ಚಟ್ನಿ ಇದ್ದರೆ ಅದರ ಮಜಾನೇ ಬೇರೆ. ಮತ್ತ್ಯಾಕೆ ತಡ ಮಾಡೋದು? ಈ ಗರಿಗರಿಯಾದ ಈರುಳ್ಳಿ ಬಜ್ಜಿ ಪರ್ಫೆಕ್ಟಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ಅಡುಗೆ ವಿಡಿಯೋಗಳನ್ನು ನೀವು ಮಿಸ್ ಮಾಡ್ದೇನೆ ನೋಡಬಹುದು. ನೋಡಿ, ನಾನಿಲ್ಲಿ ಮೀಡಿಯಮ್ ಗಾತ್ರದ 4 ಈರುಳ್ಳಿ ತಗೊಂಡಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಈರುಳ್ಳಿಯ ಈ ಗಂಟು ಭಾಗ ತೆಗೆಯೋದು ಮುಖ್ಯವಾಗಿರುತ್ತೆ. ಯಾಕಂದರೆ ಈರುಳ್ಳಿ ಉದ್ದುದ್ದ ಕಟ್ ಮಾಡಿದಾಗ ಪಕಳಿ ಕರೆಕ್ಟಾಗಿ ಬಿಚ್ಕೋಬೇಕು. ನೋಡಿ, ಈ ಗಂಟು ತೆಗೆದ ಈರುಳ್ಳಿಯನ್ನು ಈ ರೀತಿ ಉದ್ದುದ್ದ ಕಟ್ ಮಾಡ್ಕೋಬೇಕು. ತೀರಾ ತೆಳ್ಳಗೆ ಮತ್ತು ತೀರಾ ದಪ್ಪಗೆ ಕಟ್ ಮಾಡ್ಕೋಬಾರ್ದು. 5 ರೂಪಾಯಿದು ಹಿತ್ತಾಳೆ ನಾಣ್ಯ ಇರುತ್ತೆ ನೋಡಿ, ಅದರ ಅಂಚಿನಷ್ಟು ಇಲ್ಲವೇ ಅದಕ್ಕಿಂತ ತುಸು ದಪ್ಪಗೆ ಕಟ್ ಮಾಡಬಹುದು. ಎಲ್ಲನೂ ಕಟ್ ಮಾಡಿದ ಮೇಲೆ ಈ ರೀತಿ ಬಿಡಿಯಾಗಿ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು, ಖಾರದ ಪುಡಿ, ತರಿಯಾಗಿ ಪುಡಿ ಮಾಡಿದ ಹವೀಜ ಪುಡಿ, ಜೀರಿಗೆ, ಅಜವಾನ, ಸಣ್ಣಗೆ ಹೆಚ್ಚಿದ ಹಸಿಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ. ಬೇಕಿದ್ದರೆ ಸಣ್ಣಗೆ ಕಟ್ ಮಾಡಿದ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಬಹುದು. ಇಷ್ಟಾದ ನಂತರ ಕನಿಷ್ಠ ಒಂದು 5 ನಿಮಿಷ ಹೀಗೆ ಸ್ಕ್ವೀಸ್ ಮಾಡ್ತಾ ಮಿಕ್ಸ್ ಮಾಡಬೇಕು. ನಾವು ಹೀಗೆ ಕೈಯಿಂದ ತಿಕ್ಕೋದ್ರಿಂದ ಈರುಳ್ಳಿ ನೀರು ಬಿಡುತ್ತೆ ಮತ್ತು ಈರುಳ್ಳಿ ಎಲ್ಲ ಉಪ್ಪು, ಖಾರ, ಹಾಕಿದ ಪದಾರ್ಥಗಳ ಫ್ಲೇವರ್ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಇವಾಗ ಇದಕ್ಕೆ ಸುಮಾರು 2 ಟೀ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಮತ್ತು ಅರ್ಧ ಬಟ್ಟಲಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆ ಹಿಟ್ಟನ್ನು ಒಮ್ಮೆಲೇ ಹಾಕಬಾರ್ದು, ಹಂತವಾಗಿ ನೋಡಿಕೊಂಡು ಸ್ವಲ್ಪನೇ ಹಾಕಬೇಕಾಗತ್ತೆ. 4 ಈರುಳ್ಳಿಗೆ ಸುಮಾರು 100 ಗ್ರಾಮ್ನಷ್ಟು ಕಡಲೆ ಹಿಟ್ಟು ಸಾಕಾಗತ್ತೆ. ನೋಡಿ, ಕೈಯಿಂದ ಈ ರೀತಿ ತಿಕ್ಕಿ ಮಿಕ್ಸ್ ಮಾಡಿದ ನಂತರ 1 ಟೀ ಸ್ಪೂನ್ನಷ್ಟು ನೀರನ್ನು ಚಿಮುಕಿಸಿ ಮತ್ತೆ ಕಲಿಸ್ಬೇಕಾಗತ್ತೆ. ನೋಡಿ, ಇಲ್ಲಿ ಈರುಳ್ಳಿ ಹಾಗೇನೆ ಕಾಣ್ತಾ ಇದೆ, ಈ ರೀತಿ ಇರಬಾರ್ದು. ಇದಕ್ಕೆ ಇನ್ನಷ್ಟು ಕಡಲೆ ಹಿಟ್ಟನ್ನು ಹಾಕಿ ಕಲಿಸ್ಬೇಕಾಗತ್ತೆ. ಇವಾಗ ನೋಡಿ, ಮತ್ತೆ 2 ಟೀ ಸ್ಪೂನ್ನಷ್ಟು ನೀರು ಚಿಮುಕಿಸಿ ಕಲಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಉಂಡೆ ಥರ ಬರಬೇಕು. ನೋಡಿ, ಈ ರೀತಿ ಈರುಳ್ಳಿಗೆ ಹಿಟ್ಟಿನ ಕೋಟಿಂಗ್ ಬರಬೇಕು ಮತ್ತು ಈ ರೀತಿ ಬಿಟ್ಟರೆ ಅಗಲ ಆಗಬಾರ್ದು. ಇವಾಗ ನೋಡಿ, ಇದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಇದರಿಂದ ನಮಗೆ ಎಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ತಗೊಂಡು ಎಣ್ಣೆಯಲ್ಲಿ ಹಾಕೋಕ್ಕೆ ಅನುಕೂಲ ಆಗುತ್ತೆ ಅಂತ ಅಷ್ಟೇ. ಇವಾಗ ನೋಡಿ, ಎಣ್ಣೆ ಕಾದಿದೆ. ಒಮ್ಮೆ ಕೈಯನ್ನು ಹೀಗೆ ನೀರಿನಲ್ಲಿ ಅದ್ದಿ ಹಸಿ ಮಾಡಿಕೊಂಡು ಪಕೋಡ ಹಿಟ್ಟನ್ನು ನಿಮಗೆ ಬೇಕಾದ ಸೈಜ್ನಲ್ಲಿ ತಗೊಂಡು ಎಣ್ಣೆಗೆ ಬಿಡಿ. ಮತ್ತು ಶೇಪ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೈಗೆ ಹಿಟ್ಟು ಯಾವ ರೀತಿ ಬಂದಿರುತ್ತೋ ಅದೇ ರೀತಿ ಎಣ್ಣೆಯಲ್ಲಿ ಬಿಡಿ. ಒಂದು ಮುಖ್ಯವಾದ ವಿಷಯ ಏನಂದರೆ, ಈ ಪಕೋಡ ಮೀಡಿಯಮ್ ಫ್ಲೇಮ್ನಲ್ಲಿನೇ ಮಾಡೋದು ಒಳ್ಳೆಯದು. ಹೀಗೆ ಎರಡೂ ಕಡೆ ಹೊರಳಿಸಿ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ತೆಗೆದ್ರೆ ಗರಿಗರಿಯಾದ ಸ್ಪೈಸಿ ಮತ್ತು ಟೇಸ್ಟಿ ಆಗಿರೋ ಅರೋಮ್ಯಾಟಿಕ್ ಈರುಳ್ಳಿ ಬಜ್ಜಿ ಸವಿಯಲು ಸಿದ್ಧ. ಮತ್ತು ಇದ್ರ ಜೊತೆಗೆ ಗ್ರೀನ್ ಚಟ್ನಿ ಇಲ್ಲವೇ ಬಿಸಿ ಚಹಾ ಇದ್ದರೆ ಆಹಾ, ತುಂಬ ಖುಷಿ ಕೊಡುತ್ತೆ. ನೀವು ಕೂಡ ಒಮ್ಮೆ ಈ ಪರ್ಫೆಕ್ಟ್ ಈರುಳ್ಳಿ ಪಕೋಡ ಮಾಡಿ ಸವಿಯಿರಿ. ಈ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.